ಆಗಿರೋರು ಪ್ರಾಬಬ್ಲಿ ಈ 4 ಜನ, ಇಲ್ಲ ಈ 4 ಜನವನ್ನು ಟೀಮ್ ಕಟ್ಟಿ ಇದು ಮಾಡಿರೋದು ವಿರಾಟ್ ಗಾಂಧಿ ಎಂಬವನು. ಇವರಲ್ಲಿ ಯಾರೋ ಒಬ್ಬರಕ್ಕೆ ಗೊತ್ತಿರಬೇಕು. ಅವರ ಬಗ್ಗೆ ಆಲ್ರೆಡಿ SIT ವಿಚಾರಣೆ ನಡೀತಾ ಇದೆ, ನಮಗೆ ಅವಕಾಶ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಾವು ನಿಮ್ಮ ಕೋಆಪರೇಷನ್ ಅಡಿಷ್ನಲ್ ಇನ್ಫಾರ್ಮೇಷನ್ ಯಾವುದು ಇದೆ ಅಂದರೆ ಕೊಡಿ ಅಂದರೆ ನಾವು ಮಾಹಿತಿಯನ್ನು ಕೂಡ ಲೆಟ್ರನ್ನು ಕೂಡ ನಾವು ಬರೆದಿದ್ದೀವಿ. ಆಲ್ರೆಡಿ ಪರ್ಸ್ನಲಾಗಿ ಹೋಗಿ ಭೇಟಿ ಮಾಡಿದ್ದಾರೆ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಪರ್ಸ್ನಲಾಗಿ ಭೇಟಿ ಮಾಡಿದ್ದಾರೆ. ನಾನು ಕೂಡ ಈಗ ಲೆಟ್ರನ್ನು ಬರೆದಿದ್ದೀನಿ. ವಿಚಾರಣೆಯಲ್ಲಿ ಮಹಾರಾಷ್ಟ್ರ ಪೊಲೀಸ್ಗೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡುವುದಕ್ಕೆ ರೆಡಿ ಇರ್ತೀವಿ. ಒಂದು ವೇಳೆ ಅಫೆನ್ಸ್ ಇಲ್ಲಿ ಆಗಿರೋ ಸಂದರ್ಭದಲ್ಲಿ ಯಾರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಅಂದರೆ ನಾವು FIR ತೊಗೊಳ್ಳೋದಕ್ಕೆ ರೆಡಿ ಇರ್ತೀವಿ. ಈ ಕೇಸಲ್ಲಿ ಇದರಲ್ಲಿ ಬಂದಿರೋ ಲೆಟ್ರಲ್ಲಿ ಹಿಯರ್ಸೆ ಅಂದರೆ ಹೇಳ್ತೀವಿ, ಒಂದು ಕ್ರಿಮಿನಲ್ ಆ್ಯಕ್ಟ್ ಪ್ರಕಾರ ಹಿಯರ್ಸೆ ಕೋರ್ಟಲ್ಲಿ ಅಡ್ಮಿಸಬಲ್ ಆಗಲ್ಲ, ಎಕ್ಸೆಪ್ಷನ್ಸ್ ಇರ್ತದೆ. ಅದೇ ಬಿಟ್ಟು ಯಾರೇ ಒಬ್ಬರು ಒಂದು ಘಟನೆಯನ್ನು ನೋಡಿರೋರು ಮಾತ್ರ ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಇರ್ತದೆ. ಇದು ಸಂಪೂರ್ಣವಾಗಿ ನಮಗೆ ಮಾಹಿತಿ ಕೊಟ್ಟಿರೋದು ಹಿಯರ್ಸೆ ಇರ್ತದೆ. ಯಾವುದೇ ಒಂದು ಸಣ್ಣ ದಾಖಲಾತಿ ನಮಗೆ ನೋಡಿರೋರು ಇಲ್ಲ ಅದರಲ್ಲಿ ವಿಕ್ಟಿಮ್ ಆಗಿರೋರು ಯಾರು ಬಂದು ಮಾಹಿತಿ ಕೊಡುವ ಸಂದರ್ಭದಲ್ಲಿ ಕೂಡ ಈ ಕೇಸನ್ನು ನಾವು ಮುಂದುವರಿಯೋದಕ್ಕೆ ರೆಡಿ ಇರ್ತೀವಿ. ಒಂದು ವೇಳೆ ಮಹಾರಾಷ್ಟ್ರ ಪೊಲೀಸ್ ಘಟನೆ ಅಲ್ಲಿಯೇ ಮಾಡಿರೋ ಸಂದರ್ಭದಲ್ಲಿ ನಮ್ಮಲ್ಲಿಂದ ಯಾವುದು ಸಹಕಾರ ಬೇಕಾದ್ರೆ ಮಹಾರಾಷ್ಟ್ರ ಪೊಲೀಸ್ಗೆ ನಾವು ಸಹಕಾರ ಕೊಡುವುದಕ್ಕೂ ಕೂಡ ರೆಡಿ ಇದ್ದೀವಿ. ಎವಿಡೆನ್ಸ್ ಆಕ್ಟ್ ಪ್ರಕಾರ ಈಗಿರುವ ನೋಡಿ, ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಇದು. 400 ಕೋಟಿಯನ್ನು 2 ಕಂಟೈನರ್ಗಳಲ್ಲಿ ಸಾಗಿಸಲಾಗ್ತಾ ಇತ್ತು, ಈಗ 1000 ಕೋಟಿ ಅಂತ ಹೇಳಲಾಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿತ್ತು ಈ ಒಂದು ಪ್ರಕರಣ. ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರಾಬರಿ ಆಗಿತ್ತು. 2 ಕಂಟೈನರ್ನ ಹೈಜಾಕ್ ಮಾಡಲಾಗಿತ್ತು. ಬೆಳಗಾವಿ SP ರಾಮರಾಜನ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ರಾಬರಿ ಬಗ್ಗೆ ನಾಸಿಕ್ ಪೊಲೀಸರಿಂದ ಪತ್ರ ಬಂದಿದೆ. ದರೋಡೆ ಪ್ರಕರಣದ ತನಿಖೆ ನಡೀತಾ ಇದೆ. ಮಹಾರಾಷ್ಟ್ರ ಪೊಲೀಸರಿಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತೀವಿ ಅಂತ ಇದೀಗ ಬೆಳಗಾವಿ SP ರಾಮರಾಜನ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. 400 ಕೋಟಿ ರಾಬರಿ ನಡೆದಿದೆ ಅಂತ ಮಾಹಿತಿಯನ್ನು ಕೊಟ್ಟಿರೋದು. ತನಿಖೆ ಮಾಡುವ ಸಂದರ್ಭದಲ್ಲಿ ನಾವು ಸಹಕಾರ ಕೊಡ್ತೀವಿ. ಒಂದು ವೇಳೆ ನಮ್ಮಲ್ಲಿ ಮಾತ್ರ ಸಂಪೂರ್ಣವಾಗಿ ಈ ಕೇಸ್ ಆಗಿರುವ ಸಂದರ್ಭದಲ್ಲಿ ನಾವು ವಿಚಾರಣೆ ಮಾಡೋದಕ್ಕೆ ತಯಾರಿದ್ದೀವಿ. ನಮಗೆ 6ನೇ ತಾರೀಕು ಒಂದು ಲೆಟರ್ ಅವಾಗ ಬರೆದಿರೋದು ಬಿಟ್ಟು ಬೇರೆ ಯಾವುದೇ ಮಾಹಿತಿ ಇಲ್ಲ. ಸೊ ನಮ್ಮ ಪೊಲೀಸರು ಮಾತ್ರ ಇಲ್ಲಿಂದ ನಾಸಿಕ್ ಹೋಗಿದ್ದಾರೆ. ಸೊ ನಮ್ಮ ಕಡೆ ಯಾವುದೇ ರೀತಿಯಲ್ಲಿ ಕೋಆಪರೇಷನ್ ಬೇಕಂದ್ರೆ ಇದು ಬೇರೆ ಯಾವುದೂ ಬಂದಿಲ್ಲ. ಅದಲ್ಲದೆ ಬೇರೆ ಕಾನ್ಫಿಡೆನ್ಷಿಯಲ್ ಮಾಹಿತಿ ಇರಲಿ, 2 ಕಂಟೈನರಲ್ಲಿ ಹೋಗಿರೋದಾಗಿ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಇರಲಿ, ಇಲ್ಲ ಯಾರು ಇನ್ವಾಲ್ವ್ ಆಗಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಇರಲಿ, ಯಾವುದು ಕೂಡ ಕೊಟ್ಟಿಲ್ಲ. ಜಸ್ಟ್ ಒಂದೇ ಒಂದು ಹೆಸರು ಮಾತ್ರ ಮೆನ್ಷನ್, ಒಂದು 3 ನಮಗೆ ಅವಕಾಶ ಇರುತ್ತದೆ. ಬೆಳಗಾವಿ SP ರಾಮರಾಜನ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ನಮಗೆ ಬಂದ ಮಾಹಿತಿ ಪ್ರಕಾರ 400 ಕೋಟಿ ಹೈಜಾಕ್ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಈಗಾಗಲೇ ಗೋವಾ ಮಹಾರಾಷ್ಟ್ರ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. SIT ಟೀಮ್ ಕೂಡ ರಚನೆಯಾಗಿದೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಆ ಒಂದು ದೂರಿನಲ್ಲಿ 400 ಕೋಟಿ ರಾಬರಿ ಆಗಿದೆ ಅಂತ ಉಲ್ಲೇಖವನ್ನು ಮಾಡಲಾಗಿದೆ. ಸಂದೀಪ್ ಪಾಟೀಲ್ ಅನ್ನೋ ವ್ಯಕ್ತಿಯನ್ನ ಈ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಅಶೋಕ್ ಶೇಟ್ ಅಂತ ಅವರು ಆತನ ಸಹಚರರು ಆತನನ್ನ ಅಪಹರಣ ಮಾಡಿದ್ರು. ಅದಾದ ಬಳಿಕ ಇದೀಗ ಸಂದೀಪ್ ಪಾಟೀಲ್ ಜನವರಿ 1ರಂದು ಆತ ದೂರನ್ನು ಕೊಡ್ತಾನೆ. ಅದರಲ್ಲಿ ಆ ದೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾರೆ. 400 ಕೋಟಿ ರಾಬರಿ ಆಗಿದೆ, ಹೈಜಾಕ್ ಆಗಿದೆ ಅಂತ ಆತ ಉಲ್ಲೇಖವನ್ನು ಮಾಡಿ ಕಂಪ್ಲೇಂಟನ್ನು ಕೊಡ್ತಾನೆ. ಸೊ ಆಕ್ಚುಲಿ ಈ ಘಟನೆಯನ್ನು ಯಾರು ನೋಡಿದ್ದಾರೆ ಅಂದ್ರೆ ಮಾಹಿತಿ ನಮಗೆ ಮಹಾರಾಷ್ಟ್ರ ಪೊಲೀಸ್ ಕಡೆಯಿಂದ ಇದುವರೆ ಬಂದಿಲ್ಲ. ಇಲ್ಲ, ಅವನು ಮಾತಾಡಿರೋದು ನಮಗೆ ಗೊತ್ತಿರಲ್ಲ. ಬಟ್ ಪೊಲೀಸ್ ಕಡೆಯಿಂದ ಅಫಿಷಿಯಲಿ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅವನು ಅದನ್ನು ನೋಡಿಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ. ಪೊಲೀಸ್ ಕಡೆಯಿಂದ ಬಂದಿರೋದು ಇವನಕ್ಕೆ ಹೇಳಿ ಇರ್ತಾರೆ ಅಂದ್ರೆ ನಮಗೆ ಪೊಲೀಸ್ ಕಡೆಯಿಂದ ಬಂತ. ಅವನ ಕಡೆ ನಾವು ಮಾತಾಡುವಾಗಲೂ ಇದು ಬಗ್ಗೆ ಮಾಹಿತಿ ಅವನು ನೋಡಿರೋದಾಗಿ ಯಾವುದು ನಮಗೆ ತಿಳಿಸಿಲ್ಲ.
ಒಬ್ರೊಬ್ಬರಾಗಿ. ಚೋರ್ಲಾಘಟ್ಟಲ್ಲಿ ಚೋರ್ಲಾಘಟ್ಟ ಅಂದರೆ ಈಗ 3 ಸ್ಟೇಟ್ ವ್ಯಾಪ್ತಿಗೆ ಬರ್ತದೆ ಅಂದರೆ ಹೇಳ್ತಾರೆ. ಇದು ನಮ್ಮದು ಮಾತ್ರ ಇಲ್ಲ, ಬೆಳಗಾಮಲ್ಲಿ ಬರ್ತದೆ, ಗೋವಾನಲ್ಲಿ ಬರ್ತದೆ, ಮಹಾರಾಷ್ಟ್ರನಲ್ಲಿ ಬರ್ತದೆ. ಇಂಥ ಘಟನೆಯನ್ನು ನೋಡಿರೋರು ಯಾರೂ ಇಲ್ಲ. ಘಟನೆಯನ್ನು ನಿಜವಾಗಿ ಆಗಿದೆ ಅಂದ್ರೆ ಫಸ್ಟ್ ಅದು ಅಸರ್ಟೈನ್ ಮಾಡಬೇಕು. 2 ಕಂಟೈನರ್ ಬಂದಿರೋದ್ರ ಬಗ್ಗೆನೂ ನಮಗೆ ಮಾಹಿತಿ ಯಾವುದು ಪೊಲೀಸರು ಇದುವರೆಗೆ ಕೊಟ್ಟಿರಲ್ಲ. ಸೊ ನಾವು ಈಗ ವಿಚಾರಣೆಗೆ ಮಾಹಿತಿ ಕೊಡಿಯನ್ನು ನಮ್ಮ ಸಬ್ ಇನ್ಸ್ಪೆಕ್ಟರ್ನ ಅಲ್ಲಿಯೇ ಇದ್ದಾರೆ. ನಾಸಿಕಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಈಗಲೂ ಇದ್ದಾರೆ. 21ನೇ ತಾರೀಕಿನಿಂದ ನಮ್ಮ ಸಬ್ ಇನ್ಸ್ಪೆಕ್ಟರ್ ನಾಸಿಕಲ್ಲಿ ಇದ್ದಾರೆ ಈ ಕೇಸ್ ಬಗ್ಗೆ ವಿಚಾರಣೆ ಮಾಡೋದಕ್ಕೆ. SIT ಟೀಮ್ ಫಾರ್ಮ್ ಮಾಡಿರೋದ್ರಿಂದ ಈ ಕೇಸಲ್ಲಿ ಅದಕ್ಕೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಘಟನೆ ಒಂದು ವೇಳೆ ಆಗಿರೋ ಸಂದರ್ಭದಲ್ಲಿ ಮಹಾರಾಷ್ಟ್ರನಲ್ಲಿ ಪ್ರಿಪರೇಷನ್ ಆಗುವ ಸಂದರ್ಭದಲ್ಲಿ ಒಂದು ಅಕ್ಟೋಬರ್ 16ನೇ ತಾರೀಕು 2025 ಒಂದು 400 ಕೋಟಿ ರಾಬರಿ ಆಗಿದೆ. ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರ ಅಂದ್ರೆ ನಮಗೆ ಡೌಟ್ ಇದೆ. ನೀವೇ ಮಾಡಿದಿರ ಅಂದರೆ ಎಲ್ಲಿ ಹೊಡಿತಾರೆ. ಹೊಡೆದಾದ ಮೇಲೆ ಅವನನ್ನು ಬಿಡ್ತಾರೆ. ಸ್ವಲ್ಪ ಟೈಮ್ ಆದಮೇಲೆ ಅವನನ್ನು ಮನೆ ಸುತ್ತಮುತ್ತ ಹೋಗಿ ಫಾಲೋ ಅಪ್ ಮಾಡ್ತಾರೆ. ಸೊ ಅದು ಮುಗಿದ ನಂತರ ಅವನಿಗೆ ಮತ್ತೆ ಕಾಲ್ ಮಾಡಿ ಇರ್ತಾರೆ. ಮತ್ತೆ ಕಾಲ್ ಮಾಡಿ ನಮಗೆ ಅದು ಸಿಕ್ಕಿರುತ್ತದೆ ಅಂದರೆ ಹೇಳಿ ಮಾಹಿತಿ ಹೇಳಿರ್ತಾರೆ. ಸೊ ಇದರಲ್ಲಿ ಇವನ್ ಕಡೆ ನಮಗೆ ಲೆಟ್ರ್ ಬರೆದಿರೋದಲ್ಲಿ ಈ ಲೆಟ್ರಲ್ಲಿ ಏನಿದೆ ಅಂದರೆ ಒಂದು ನಿಮಿಷ ಇಲ್ಲ, ಇದರಲ್ಲಿ ಫಸ್ಟ್ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಇದು 6ನೇ ತಾರೀಕಿಗೆ ಬಂದಿರೋ ಮಾಹಿತಿ. ಅದಾದಮೇಲೆ ಈ ಕೇಸ್ ಸೆನ್ಸೇಷನಲ್ ಆದಮೇಲೆ ದೇ ಟೇಕ್ ಇಟ್ ಸೀರಿಯಸ್ಲಿ. ಗೌರ್ಮೆಂಟ್ ಲೆವೆಲಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. SIT ಫಾರ್ಮ್ ಮಾಡಿರುತ್ತೆ ಅಂದರೆ ಯು ನೋ ದ ಇಂಪಾರ್ಟೆನ್ಸ್ ಆಫ್ ಇಟ್. ಒಂದು ವೇಳೆ ಅವರು ಮಾಹಿತಿ ಲೀಕ್ ಆಗುವ ಸಂದರ್ಭದಲ್ಲಿ ವಿಚಾರಣೆಯನ್ನು ಕಂಪ್ಲೀಟ್ ಆಗಿ ಕೊಡಬೇಕಂದ್ರೆ ಅವಶ್ಯಕತೆ ಇಲ್ಲ ಸಂಪೂರ್ಣವಾಗಿ. ಒಂದು ವೇಳೆ ಮಾಹಿತಿ ಲೀಕ್ ಆಗಿ ಇನ್ವೆಸ್ಟಿಗೇಷನ್ಗೆ ಅಫೆಕ್ಟ್ ಮಾಡೋ ಉದ್ದೇಶದಿಂದ ನಮಗೆ ಕೊಟ್ಟಿಲ್ಲ ಅಂದರೆ ಅದು ಒಂದು ಡೌಟ್ ಇದೆ. ಬಟ್ ಯಾಕೆ ಕೊಟ್ಟಿಲ್ಲ ಅಂದರೆ ಅದು ಅವರೇ ಉತ್ತರ ಕೊಡಬೇಕು. ಯಾರು ಇಲ್ಲ, ನಮಗೆ ಪ್ರೈಮ ಫೇಸಿ ಈ ಘಟನೆ ಆಗಿರೋದಕ್ಕೆ ಅಟ್ಲೀಸ್ಟ್ ಒಂದು ಸಣ್ಣ ಕ್ಲೂ ಇರಬೇಕು. ಕ್ಲೂ ಆದಮೇಲೆ ನಾವು FIR ಮಾಡ್ತೀವಿ. ಒಂದು ವೇಳೆ ಮಹಾರಾಷ್ಟ್ರ ಪೊಲೀಸ್ FIR ಮಾಡುವ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಅವರೇ ಮುಂದುವರಿಯೋದಕ್ಕೆ ಅವಕಾಶ ಇದೆ. ಯಾವ್ದು ಇಲ್ಲ ಹೊಡೆಯುತ್ತಾರೆ ಇಲ್ಲ. ಸುಮಾರು ಒಂದು ಅಕ್ಟೋಬರ್ 16ನೇ ತಾರೀಕು 2025 ಒಂದು 400 ಕೋಟಿ ರಾಬರಿ ಆಗಿದೆ. ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರ ಅಂದ್ರೆ ನಮಗೆ ಡೌಟ್ ಇದೆ. ನೀವೇ ಮಾಡಿದಿರ ಅಂದರೆ ಎಲ್ಲಿ ಹೊಡೆಯುತ್ತಾರೆ. ಹೊಡೆದಾದ ಮೇಲೆ ಅವನನ್ನು ಬಿಡ್ತಾರೆ. ಸ್ವಲ್ಪ ಟೈಮ್ ಆದಮೇಲೆ ಅವನನ್ನು ಮನೆ ಸುತ್ತಮುತ್ತ ಹೋಗಿ ಫಾಲೋ ಅಪ್ ಮಾಡ್ತಾರೆ. ಸೊ ಅದು ಮುಗಿದ ನಂತರ ಅವನಿಗೆ ಮತ್ತೆ ಕಾಲ್ ಮಾಡಿ ಇರ್ತಾರೆ. ಮತ್ತೆ ಕಾಲ್ ಮಾಡಿ ನಮಗೆ ಅದು ಸಿಕ್ಕಿರುತ್ತದೆ ಅಂದರೆ ಹೇಳಿ ಮಾಹಿತಿ ಹೇಳಿರ್ತಾರೆ. ಸೊ ಇದರಲ್ಲಿ ಇವನ್ ಕಡೆ ನಮಗೆ ಲೆಟ್ರ್ ಬರೆದಿರೋದಲ್ಲಿ ಈ ಲೆಟ್ರಲ್ಲಿ ಏನಿದೆ ಅಂದರೆ ಈ ಕಿಡ್ನಾಪಕ್ಕೆ ಕಾರಣ ಇವನು ಒಂದು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಬಂದಿದೆ ಅಂತ ಪೊಲೀಸರು ನಮಗೆ ಲೆಟ್ರನ್ನು ಬರೆದಿರ್ತಾರೆ.